ಈಗ ತಕ್ಕ ತಪ್ಪಲೆ ತಕ್ಕತ್ತ ಇದು ಹಂಗೆ. ನಮ್ಮ ಅಂಗಳದಲ್ಲಿ ತಯಾರಾಗಿರುವಂಥ ಅಕ್ಕಿ ರೊಟ್ಟಿ ಮತ್ತೆ ಎಣ್ಗಾಯಿ. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಬೆಳಗ್ಗೆನೆ ನಮ್ಮ ಶ್ರೀಮತಿಯವರು ಅಂಗಳದಲ್ಲಿ ಅಡುಗೆ ಮಾಡಕ್ಕೆ ಕೂತಿದ್ದಾರೆ. ಅಲ್ಲ ತಿಂಡಿ. ತಿಂಡಿ ಸಾರಿ, ಅಡುಗೆ ಅಲ್ಲ ತಿಂಡಿ. ತಿಂಡಿ ಅದು ಸ್ಪೆಷಲ್ ಏನಂದರೆ ಬದನೆಕಾಯಿ ಸ್ಪೆಷಲ್. ನಮ್ಮ ಹಿಂದೆ ನೋಡ್ರಿ, ನಮ್ಮ ಬದನೆ ಗಿಡ ಎಷ್ಟೊಂದು ಬದನೆಕಾಯಿ ಹಾಕಿದೆ. ಜಾಸ್ತಿ ಬದನೆಕಾಯಿ ಬಿಟ್ಟವೆ. ಅದು ಬದನೆ ಗಿಡ ಆಗ್ತಾಗ್ಲಿಂದನೂ ಕೇಳ್ತಾ ಇದ್ದೆ, ಅವ್ರು ಮಾಡಿಕೊಟ್ಟಿರಲಿಲ್ಲ. ಇವತ್ತೇನೋ ದೊಡ್ಡ ಮನ್ಸು ಮಾಡಿ ಆ ಸ್ಪೆಷಲ್ ಮಾಡೋದಕ್ಕೆ ಕೂತಿದ್ದಾರೆ. ಅದು ಅಂಗಳದಲ್ಲಿ ಒಲೆ ಮೇಲೆ ಮಾಡ್ತಿದ್ದಾರೆ. ಇನ್ನೂ ಖುಷಿ ನನಗೆ. ತುಂಬ ಬದನೆಕಾಯಿ ಬಿಡ್ತಾವೆ. ಅದು ಬೇರೆ ಪರಿಚಯದವ್ರು ಅವರು ಇವಾಗೆಲ್ಲ ಕಿತ್ಕೊಟ್ಟು ಖಾಲಿ ಆಗ್ತಾನೆ ಇರಲಿಲ್ಲ. ಇವತ್ತು ಜಾಸ್ತಿ ಬದನೆಕಾಯಿ ಬೇರೆ ಸಿಕ್ಕಿದ್ವು, ಅದಕ್ಕೆ ಈ ಸ್ಪೆಷಲ್. ಸರಿ, ಶುರು ಮಾಡೋಣ. ಸರಿ. ಈಗ ನಮ್ಮ ಶ್ರೀಮತಿಯವರು ಕೊಬ್ಬರಿ ತುರ್ಕೋತಿದ್ದಾರೆ. ಆಮೇಲೆ ಇದಕ್ಕೇನೇನು ಸಾಮಗ್ರಿ ತೊಗೊಂಡಿದ್ದಾರೆ ಅಂತ ತೋರಿಸ್ತೀನಿ. ಮುಖ್ಯವಾಗಿ ಬದನೆಕಾಯಿ ಸ್ಪೆಷಲ್ ಅಂದರೆ ಬದನೆಕಾಯಿ ಎಣ್ಗಾಯಿ ಅದೇನಮ್ಮ. ಅಂದರೆ ಇಷ್ಟು ತಗೊಳಲ್ಲ. ಇದರಲ್ಲಿ ಕೆಲವೊಂದು ಉಳ್ಕ ಇರ್ತವೆ, ಚೆನ್ನಾಗಿಲ್ದಿರೋ ಇರ್ತವೆ, ಬಲ್ತಿರೋ ಇರ್ತವೆ, ನೋಡಿಕೊಂಡು ತಗೋತಾರೆ. ಆಮೇಲೆ ಇಲ್ಲಿ ಏನೇನು ಪದಾರ್ಥ ಅಂದರೆ ಅಡುಗೆ ಎಣ್ಣೆ ಜಾಸ್ತಿ ಬೇಕಿದೆ ಸ್ವಲ್ಪ ಅಲ್ವಾ. ಅಡುಗೆ ಎಣ್ಣೆ, ಕಡಲೆ ಬೀಜ, ಇದು ಏನಂತಾರೆ ಇದನ್ನೆಲ್ಲ, ಹುಚ್ಚೆಳ್ಳು. ನಾನು ಎಳ್ಳು ಅನ್ನಕ್ಕೆ ಹೋಗಿದ್ದೆ. ಹುಚ್ಚೆಳ್ಳೆ, ಅದು ಹುಚ್ಚೆಳ್ಳು. ಮತ್ತು ಬಿಳಿ ಎಳ್ಳು, ಅಡುಗೆ ಅರಿಶಿನ, ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು. ಆಮೇಲೆ ಇನ್ನೇನು, ಅಷ್ಟೇನಾ? ಕೊಬ್ಬರಿ ಬೇಕು. ಕೊಬ್ಬರಿ ತುರಿತಿದ್ಯಾ, ತೋರಿಸಿದ್ದೀನಿ. ಈರುಳ್ಳಿ ಬೇಕು, ಹುಣಸೆಹಣ್ಣು ಬೇಕು. ಇಲ್ಲಿ ನೋಡಿರಿ, ಕೊಬ್ಬರಿ ತುರಿದಿಟ್ಟಿದ್ದಾರಲ್ಲ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರಿಬೇವು, ಸಾಸಿವೆ, ಜೀರಿಗೆ. ಇಷ್ಟೇನಾ? ಇಷ್ಟು ಐಟಮ್ ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂದೆ ಮಾಡಿದೀವಲ್ಲ, ಈಗ ತಂದಿದ್ದೀನಲ್ಲ. ತಗೋ, ಬೆಳ್ಳುಳ್ಳಿ ಸುಲ್ಕೊಡು. ಹೌದಾ? ಇವತ್ತು ಬೆಳ್ಳುಳ್ಳಿ ಸುಲ್ಕೊಡೋ ಕೆಲಸ ನಂದೇನಾ? ನಿಂದೇ ಕೆಲಸ. ಬದನೆಕಾಯಿ ಹೆಚ್ಚಾಕ್ಬಿಡ್ಲಾ ನೀರುಳ್ಳಿಗೆ? ಹೆಚ್ಚಾಕ್ತೀಯಾ? ನೀರುಳ್ಳಿಗೆ ಹೆಚ್ಚಾಕ್ಬಿಡ್ತೀನಿ. ಈ ಥರದ್ದು ಬೇಡ, ಬೀಜ ಇರಬಾರ್ದು. ಹುಳ ಹೇಳು, ಗುಯಿ ಅಂತ. ಏನಮ್ಮ ಹಿಂಗೆ ಕಿತ್ಕೊಂಡು ಹಂಗೆ ಅಡುಗೆ ಮಾಡೋದ? ಅಲ್ಲಿ ಬದನೆಕಾಯಿ ಕಿತ್ಕೊಳ್ಳೋದು, ಇಲ್ಲಿ ಹಿಂಗೆ ಗಚ್ಚಾಕಿ ಅಡುಗೆ ಮಾಡೋದು. ಯಾರಿಗುಂಟು ಯಾರಿಗಿಲ್ಲಮ್ಮ ನಿನ್ನಂಥ ಅದೃಷ್ಟ. ಇದು ತೊಳ್ಕೊಳ್ಳ ಬೆಳ್ಳುಳ್ಳಿ. ನೋಡ್ರಿ, ನಮ್ಮ ಶ್ರೀಮತಿಯವರು ಬೆಳ್ಳುಳ್ಳಿ ಸುಲಿಯಕ್ಕೆ ಕೊಟ್ಟಿದ್ರು. ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇನೆ. ಇದನ್ನು ಕೊಟ್ಬಿಡ್ಲಾ? ನಮ್ಮ ಶ್ರೀಮತಿಯವರು ಈರುಳ್ಳಿ ಹಚ್ಕೊಂಡ್ರು. ಇನ್ನೇನಾದರೂ ಹಚ್ಕೊಳೋದೈತಾ? ಇನ್ನೇನಿಲ್ಲ, ಹುಣಸೆಹಣ್ಣು ಹಾಕಬೇಕು. ಹೌದಾ? ಈ ತಟ್ಟೆಗೆಲ್ಲ ನಿಕ್ಕೊಂಡು ಸೈಡ್ಗೆ. ಹೌದಾ? ಮಧುಗಿರಿ ಸ್ಪೆಷಲ್. ಮಧುಗಿರಿ ಬ್ರ್ಯಾಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸಾಕಲ್ವಾ? ಸೂಪರ್. ಈಗೇನು ಮಾಡಬೇಕು? ಆ ಬಾಣಲಿಗೆ ಕಡಲೆ ಬೀಜ ಹುರ್ಕೋಬೇಕು. ಸಾಕಾಗ್ತವೆ ಇಷ್ಟೇ? ಸಾಕಷ್ಟೇ. ಕಡಲೆ ಬೀಜ ಹುರ್ಕೋಬೇಕು ಮೊದಲಿಗೆ. ಅದೇನಾ? ಎಲ್ಲ ಒಟ್ಟಿಗೆ ಹಾಕಿ ಹುರಿಯೋಕ್ಕಲ್ವಾ? ಇವು ಬೇಗ ಕಪ್ಪಾಗ್ಬಿಡ್ತವೆ. ಏನದು? ಎಳ್ಳುನು? ಎಳ್ಳಲ್ಲ, ಅದು ಹುಚ್ಚೆಳ್ಳು. ಇನ್ನೊಂದು ಬಿಳಿದು ಎಳ್ಳು, ಇನ್ನೊಂದು ಬಿಳಿ ಎಳ್ಳು. ಅದು ಹುರ್ಕೋಬೇಕಾ? ಹುಚ್ಚೆಳ್ಳು, ಬಿಳಿ ಎಳ್ಳು, ಕಪ್ಪೆಳ್ಳು. ಸರಿ. ಎಳ್ಳು ಹುರ್ಕೊಳಲ್ವಾ? ಹುರ್ಕೋಬೇಕಾನೆ. ಮತ್ತೆ ಎಳ್ಳಲ್ಲ ಅದು ಅಂತೀಯ ಕೇಳಿದ? ಎಳ್ಳು ಬರೀ ಎಳ್ಳಲ್ಲ, ಹುಚ್ಚೆಳ್ಳದು. ನೀನು ಇದೊಂದು ತೋರ್ಸ್ ಕೇಳಿದ್ದು, ಎಳ್ಳು ಹುರ್ಕೋಬೇಕು ಅಂತ. ಬಿಳಿ ಎಳ್ಳು ಸಿಡಿತಾವಾಗಲೇ. ಒಂದು ನಿಮಿಷ ಸಿಡಿದು ಚಟಪಟ.
ಎಷ್ಟು ಬೇಕು ಚಟಪಟ ಅಂತವು ಹಾಕಿದ್ಕೆ ಕಾದೈತಲ್ಲ. ಹ್ಞೂ ಬೆಳ್ಳಿ ಜಾಸ್ತಿ ಕಾದೈತೆ ಅದಕ್ಕೆ. ಎಳ್ಳು ನೋಡ್ಕೊ. ಸಿಡಿತವೆ. ಏನು ಹಿಂಗೆ ಸುಡ್ತಾವಪ್ಪ. ಬುದ್ಧಿ ಇಲ್ವಾ ನಿನ್ ತಲೆಗೆ? ಅಯ್ಯೋ ಹೋಗತ್ತ. ಇಷ್ಟೊಂದು ಎಣ್ಣೆ ಹಾಕ್ಬೇಕಾ? ಅಯ್ಯೋ ಲೋಟ ತುಂಬ ಇರೋದೆಲ್ಲ ಒಯ್ದ್ಬಿಟ್ಟೆ. ಬದನೆಕಾಯಿ ಫ್ರೈ ಮಾಡ್ಕೊಳ್ಳೋಕ್ಕೆ, ಕರ್ಕೊಳ್ಳೋದಕ್ಕೆ. ಹೌದಾ? ಜಾಸ್ತಿ ಎಣ್ಣೆ ಹಾಳಾಗಲ್ವಾ? ಏನಿಲ್ಲ. ಬದನೆಕಾಯಿ ನೀರಲ್ಲಿ ತೊಳೆದಿರ್ತಲ್ಲ, ಅದಕ್ಕೆ ನೀರು ಬಿದ್ದು ಎಣ್ಣೆಗೆ ಮತ್ತೆ ರಿಯೂಸ್ ಮಾಡ್ಬೋದು ಅದನ್ನು. ಹೆಂಗೆ ಮಾಡ್ತೀಯ? ಬೇರೆ ಏನೋ ಚಿತ್ರಾನ್ನ ಅದರ ಏನೋ ಮಾಡುವಾಗ ಮಾಡೋದು. ಅದೆಲ್ಲ ಮೇಲ್ಗಡೆ ಸಿಪ್ಪೆ ತೆಗಿಬೇಕಾ? ಹಂಗೆ ಬೇಕಾದರೂ ಹಾಕ್ಬೋದು. ನಾನು ಸಿಪ್ಪೆ ತೆಗ್ದು ಹಾಕ್ತಾಯಿದ್ದೀನಿ. ಅಚ್ಚುಕಟ್ಟು. ಕಟ್ಟು. ಅಚ್ಚುಕಟ್ಟಾದ ಬದುಕು, ರುಚಿಕಟ್ಟಾದ ಅಡುಗೆ, ಮನುಷ್ಯನಿಗೆ ಬೇಕಿರೋದು ಇವೆರಡೇ ಅಲ್ವಾ? ಚೆನ್ನಾಗಿ ಹುರಿದಿದೆ ಹೆಂಗಂತ ಟೆಸ್ಟ್ ಮಾಡೋಕ್ಕೆ. ಮ್ಯಾನೇಜ್ಮೆಂಟ್ ಅಲ್ವ ನಂದು, ಅದಕ್ಕೆ ಗೊತ್ತಾ? ಮ್ಯಾನೇಜ್ಮೆಂಟು ನೀನೇ ಹೇಳಿದೆ ತಾನೇ. ಇದೆಲ್ಲ ಏನೇನು ಫ್ರೈ ಮಾಡ್ಕೊಂಡಲ್ವಾ, ಅಂದರೆ ಹುರ್ಕೊಂಡಲ್ವಾ, ಅದನ್ನೆಲ್ಲ ನಾನು ನುಣ್ಣಗೆ ಪುಡಿ ಮಾಡ್ಕೊತೀನಿ. ಏನೇನು ರುಬ್ಕೊಂಡೆ ಅಂತ ಹೇಳಲೇ ಇಲ್ಲ. ಕಡಲೆ ಏನೇನು ಹುರ್ಕೊಂಡೆ ಅಂತ. ಹುರಿದಿದ್ದು ಕಡಲೆ ಬೀಜ, ಬಿಳಿ ಎಳ್ಳು, ಹುಚ್ಚೆಳ್ಳು, ಕೊಬ್ಬರಿ ಹಂಗೆ ಹಾಕಿದ್ದೀನಿ. ಕೊಬ್ಬರಿ ತುರಿ ಅದು ಹಂಗೆ ಹಾಕಿದ್ಯಾ? ತುರ್ದು ಹಾಕಿದ್ಯಾ ತಾನೆ? ಕೊಬ್ಬರಿ ಅಂದರೆ ಕೊಬ್ಬರಿನ ಹುರ್ಕೊಂಡಿಲ್ಲ ಆಯಿತಾ, ಹಂಗೆ ಹಾಕಿದ್ದೀನಿ. ಕೊಬ್ಬರಿ ತುರಿ ಹಾಕಿದ್ದೀನಿ ಅಂತ ಹೇಳು. ಕೊಬ್ಬರಿ ತುರಿ ಹಾಕಿದ್ದೀನಿ. ಈಗ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊತೀನಿ. ಏನು ನೋಡ್ತಿದ್ರೆ ಮೇಡಮ್? ನಮ್ಮಲ್ಲ ಇವತ್ತು ನೀಟಾಗಿ ಉರಿತಾ ಇಲ್ಲ, ಬೇಜಾರಾಗ್ತೈತೆ. ಹೌದಾ? ಇವಾಗ ಹತ್ಕೊತಾಯ್ತಿರೋ ದೊಡ್ಡ ಸೌದೆ. ಹತ್ಕೊತೈತೆ. ಎಣ್ಣೆ ಕಾದೈತಾ? ಒಂದು ಸಾಸಿವೆ ಹಾಕಿ ನೋಡ್ಲಾ? ಹಾಕು. ಏನಾಗಲ್ಲ, ಸಾಸಿವೆ ಹಾಕಿ. ಹೆಂಗೆ ಗೊತ್ತಾಯ್ತು? ಕಾದೈತಾ? ಎದ್ದೇಳ್ತಲ್ಲ ಸಾಸಿವೆ ಮೇಲ್ಗೆ ಅಂದರೆ ಕಾದೈತಂತಾನೆ ಎಣ್ಣೆ. ಆದರೆ ಬದನೆಕಾಯಿ ಫ್ರೈ ಆಗೋಷ್ಟು ಕಾದಿಲ್ಲ ಅನ್ಕೋತೀನಿ. ಹೌದಾ? ಇನ್ನೊಂದು ನಿಮಿಷ ಕಾಯಿ. ಇರು ಇವಾಗ ಒಲೆ ಎತ್ಕೊತಾಯ್ತು ನೋಡು ಚೆನ್ನಾಗಿ. ಅಪ್ಪ ದೇವ್ರೆ, ಥ್ಯಾಂಕ್ಸ್ ಅಪ್ಪ ನಿಮಗೆ. ಅಲ್ಲ, ಧನ್ಯವಾದಗಳು ನಿಮಗೆ. ದೇವ್ರಿಗೆ ಎಲ್ಲ ಭಾಷೆನೂ ಬರುತ್ತೆ. ಹೌದಾ? ಅಲ್ವಾ? ಕರೆಕ್ಟ್. ನನ್ನ ಮಗಳೇ ಹೇಳಿದ್ಲು. ನನ್ನ ಮಗಳು ಹೇಳಿದ್ಲ, ನೀನು ಹೇಳಿದ್ದ? ನಾನು ಅವಳಿಗೆ ಹೇಳ್ಕೊಟ್ಟಿದ್ದು. ಹೌದಾ? ಆಮೇಲೆ ಇದು ರುಬ್ಕೊಂಬಂದಲ್ಲ, ಬಳೆ ಹಾಕೊಂಡಿದ್ವಿ. ಬಳೆ ಹಾಕೊಂಡು ರೆಡಿ ಆಗಿಬಿಟ್ಟವ್ರೆ. ಟ್ರಿಪ್ ಹೋಗೋದೇ ಇನ್ನು ಬಾಕಿ ಇರೋದು. ಅದು ಇದು ತೋರಿಸು, ಅದೇನೋ ರುಬ್ಕೊಂಬಂದಲ್ಲ. ನೋಡ್ರಿ, ಇದು ಕಡಲೆ ಬೀಜ, ಎಳ್ಳು, ಬಿಳಿ, ಕೊಬ್ಬರಿ. ಇದು ಇನ್ನೊಂದು ವಿಷಯ ಗೊತ್ತಾ? ಇದು ಒಂಥರ ಉಂಡೆ ಉಂಡೆ ಥರ ಆಯ್ತಲ್ಲ. ಇದೆಲ್ಲ ಜಿಡ್ಡಿನ ಅಂಶದ್ದೇ. ಹೌದಾ? ಕಡಲೆ ಬೀಜದಲ್ಲೂ ಎಣ್ಣೆ ಅಂಶ ಇದೆ, ಹುಚ್ಚೆಳ್ಳಲ್ಲೂ ಎಣ್ಣೆ ಅಂಶ ಇದೆ, ಮತ್ತೆ ಬಿಳಿ ಎಳ್ಳಲ್ಲೂ ಎಣ್ಣೆ ಅಂಶ ಇದೆ, ಕೊಬ್ಬರಿಯಲ್ಲೂ ಎಣ್ಣೆ ಅಂಶ ಇದೆ. ಅದಕ್ಕೆ ಈ ತರ ಉಂಡೆ ಉಂಡೆ ತರ ಅದು. ಹೌದಾ? ಇದು ಒಂಚೂರು ಹಿಂಗೆ ತಗೊಂಡಿಂಗ್ ನೋಡು, ಎಣ್ಣೆ ಅಂಶ ಐತೆ ಅದ್ರಲ್ಲಿ, ಎಣ್ಣೆ ಬಿಡ್ತೈತೆ ನೋಡು. ಹೆಂಗೆ ಎಣ್ಣೆ ಇದಾಗ್ತೈತೆ. ಅದೇನೋ ನಿಂಗೊಂದು ವಿಷಯ ಗೊತ್ತಾ ಅಂದಲ್ಲ? ಏನು ಮರ್ತೋಯ್ತು, ನೆನಪಾದ್ರೆ ಹೇಳ್ತೀನಿ. ಇದು ಇನ್ನೊಂದು ಏನು ಗೊತ್ತಾ, ಇದನ್ನ ಕಲ್ಲಲ್ಲಿ ರುಬ್ಬೋದಕ್ಕಾಗ್ಲಿ ಕುಟ್ಟೋದಕ್ಕಾಗ್ಲಿ ಆಗಿಲ್ಲ. ಅದಕ್ಕೆ ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡ್ ಬಂದಿದ್ದೀನಿ. ಅದು ಪೌಡ್ರ್ ಆಗೇ ಇಲ್ಲಮ್ಮ, ಉಂಡೆ ತರ ರುಬ್ಕೊ ಬಂದಿದ್ದೀನಿ. ಐತೆ ಆಯ್ತಾ? ಒನ್ಕೆ ಗೊತ್ತಾ? ಹಳೆ ಕಾಲದಲ್ಲಿ ಒನ್ಕೆ ಇರೋದು. ಆ ತರ ಒನ್ಕೆ ಇದ್ರೆ ನಮ್ದು ರುಬ್ಬೋ ಕಲ್ಲಿದೆಯಲ್ವಾ, ಅದ್ರಲ್ಲಿ ಹಾಕ್ಬಿಟ್ಟು ಕುಟ್ಬೋದಿತ್ತು, ಚೆನ್ನಾಗಿರೋದು. ಒಂದು ಒನ್ಕೆ ಮಾಡ್ಸೋಣ. ಇಲ್ಲ ಕಬ್ಬಣದ ಒನ್ಕೆ ಸಿಗ್ತದ ಕುಟ್ಟ ತರ? ಕಬ್ಬಣದಲ್ಲ, ಮರದದು. ಕೆಳಗಡೆ ಕೆಲವರು ಕಬ್ಬಣದ ಇಟ್ಕೊಂಡು ಅವ್ರು ನೋಡಿದ್ದೀನಿ. ಹೌದಾ? ಪೂರ್ತಿ ಕಬ್ಬಣದ ಬರ್ತೈತೆ, ನೋಡಿದ್ದೀನಿ ನಾನು ಎಲ್ಲ. ಒಟ್ಟಿಗೆ ಒಂದು ತರಬೇಕು ಒನ್ಕೆ ಅಂತ ಅನಿಸ್ತು. ತರೋಣ ನೆಕ್ಸ್ಟ್ ಯಾವಾಗ ಅದು ಎಲ್ಲಾದ್ರೂ ಸಂತೆಲಿ ಎಲ್ಲಾದ್ರೂ ಸಿಕ್ಕಿದ್ರೆ ತಗೋಬರೋಣ. ಈಗ ಬದನೆಕಾಯಿ ಹಾಕ್ಬಿಡ್ತೀನಿ. ಎಣ್ಣೆ ಎಷ್ಟಾದ್ರೂ ಕಾದಿರಲಿ, ಒಲೆ ಉರಿತೈತೆ. ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದು ನೀರಲ್ಲಿ ನೆನಾಕಿಟ್ಟಿರ್ತೀವಿ, ಮತ್ತೆ ಚೆನ್ನಾಗಿ ತೊಳ್ಕೊಂಡಿರ್ತೀವಲ್ವಾ, ನೀರಿನ ಅಂಶ ಇರುತ್ತೆ.
ಈ ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಮಣ್ಣು ಅಷ್ಟೇ ಕಿತ್ಲೆ ಇಟ್ಬಿಟ್ಟು ತಟ್ಟೆ. ಆಯ್ತಾ? ಇಷ್ಟಾದರೆ ಸಾಕಾ? ಇಲ್ಲಕ್ಕೆ ತೆಗ್ದಿಕ್ತೀನಿ ಎಣ್ಣೆನ. ಸುಡ್ತೈತೆ, ಹುಷಾರು ಕೈ. ಏನು ಉಪಾಯನಪ್ಪ, ಜಾಸ್ತಿ ಎಣ್ಣೆ ಎಲ್ಲ ತೆಗೆದಿಟ್ಬಿಟ್ಟು ಹಂಗೆ ಅದರಲ್ಲೇ ಒಗ್ಗರಣೆ ಹಾಕದ. ಒಳ್ಳೆ ಆರ್ತು ಅದೇ ಗೊತ್ತಾಯ್ತು ಕಣ್ಗೆ. ಫಸ್ಟು ಸಾಸಿವೆ ಹಾಕ್ತೀನಿ, ಎಣ್ಣೆ ಕಾದತೆ, ಚಟಪಟ ಸಿಡಿತೈತೆ, ಜೀರಿಗೆನೂ ಕಾದೈತೆ. ಜೀರಿಗೆ ಕಾದೈತಾ? ಎಣ್ಣೆ ಮಧುಗಿರಿ ಸ್ಪೆಷಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ. ಈರುಳ್ಳಿನ ಹಿಂಗೆ ಸಣ್ಣದಾಗೆ ಹಚ್ಕೋಬೇಕು. ಹೌದಾ? ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಈರುಳ್ಳಿ ಹಾಕ್ಬೇಕು ತಾನೆ? ಏನಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗ್ತೈತೆ, ಈರುಳ್ಳಿನೂ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ. ಆದರೂ ಬೇರೆ ಬೇರೆ ಹಾಕ್ಬೇಕಿತ್ತು ಅನ್ಸುತ್ತೆ ನನಗೆ. ಏನಿಲ್ಲ. ಹೌದಾ? ಹುರಿದಾಕ್ಬೇಕಾ? ಯಾಕೆ? ಚೆನ್ನಾಗಿರ್ತೈತೆ, ಫ್ಲೇವರ್ ಬಿಟ್ಕೊತೈತೆ ಚೆನ್ನಾಗಿ. ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ. ನಾನು ಇದಕ್ಕೆ ಇನ್ನೊಂದು ಪದಾರ್ಥ ಮಾಡ್ತಿದ್ದೀನಿ. ಏನು? ಬೆಲ್ಲ. ಬೆಲ್ಲ ಹಾಕ್ಬೇಕಾ? ತವರ ಕೊಡೋದು ತಗೊಬತ್ತೀರಿ, ಪರವಾಗಿಲ್ಲ, ನಿಧಾನಕ್ಕೆ ಹಾಕ್ಬೋದು. ಇದು ಪುಡಿ ಮಾಡಿದ್ನಲ್ಲ, ಹುಚ್ಚಳ್ಳು, ಕಡಲೆ ಬೀಜ, ಕೊಬ್ಬರಿ ಎಲ್ಲ, ಅದು ಧನಿಯಾ ಪುಡಿ, ಖಾರದ ಪುಡಿ, ಅಡುಗೆ ಅರಿಶಿನ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟೇ. ಬೇಕು ಅಂದರೆ ಆಮೇಲೆ ಕಡಿಮೆ ಐತೆ ಅಂತಂದರೆ ಇನ್ನೊಂದು ಸರಿ ಹಾಕ್ಕೊಳ್ಳೋದು. ಇದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀರು ಹಾಕದ. ಇದೊಂಚೂರು ಹಾಕ್ಬಿಡ್ತೀನಿ. ಜಾಸ್ತಿ ಆಗಲ್ಲ ತೆಳ್ಳಗೆ ನೀರು ಹಾಕೋದು. ಕುದಿಬೇಕಲ್ವಾ, ಸ್ವಲ್ಪ ಎಣ್ಣೆ ಬಿಡಬೇಕು. ಚೂರೇ ಚೂರು ಬೆಲ್ಲ, ಸ್ವಲ್ಪ ಬೆಲ್ಲ, ಉಪ್ಪು ಹಾಕ್ತಾರಲ್ಲ ಅಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ದಂಗೆ. ಉಪ್ಪು ಹಾಕಿದಷ್ಟು ಅಲ್ಲ, ಅದು ರುಚಿಗೆ ಉಪ್ಪು ಹಾಕೋದು. ಇದು ಒಂದು ರುಚಿ. ಇನ್ನು ಏನು ಏನು ಹೇಳು? ಚೆನ್ನಾಗಿರುತ್ತೆ ಅಂತ ಟೇಸ್ಟ್. ಚೆನ್ನಾಗಿದೆ. ಹೌದಾ? ಇದು ಸ್ಪೂನಲ್ಲಿ ರುಚಿ ನೋಡ್ತಾರೆ. ಮುಂಚೆ ಎಲ್ಲ ಹೆಂಗಮ್ಮ ನೋಡ್ತಿದ್ದೀನಿ ಹೇಳಮ್ಮ? ಬೈದು 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 ನಾನು ಅದನ್ನು ಬಿಡಿಸಿದ್ದೀನಿ. ನನಗೆ ಇಷ್ಟ ಆಗದೆ ಇರೋದು ಅದೊಂದೇ ಹೆಣ್ಮಕ್ಳಲ್ಲಿ. ಅದೇನದು ಮನೇಲಿ ಎಷ್ಟು ಸ್ಪೂನ್ ಇರ್ತವೆ, ಏನು ಅದರಲ್ಲೇ ತಗೊಂಡು ಒಂಚೂರು ರುಚಿ ನೋಡಿದ್ರೆ ಆಯ್ತು. ಅದನ್ನೇನು ಸೌಟಲ್ಲಿ ತೊಗೊಳೋದಂತೆ, ಎಡಗೈ ಮೇಲೆ ಸುರ್ಕೊಳೋದಂತೆ, ಅದನ್ನ ಹಾಕಿ ಹಂಗೆ ನೆಕ್ಕೊಳೋದಂತೆ. ಅದು ನನಗೆ ಸಿಟ್ಟು ಬರ್ತದೆ ನೋಡಿದ್ರೆ. ಅದು ಇವರು ಹಂಗೆ ಮಾಡ್ತಾಯಿದ್ರು ತುಂಬ. ಅದು ನೋಡಿ ನಾನು ಬೈದು ಬೈದು ಬಿಡಿಸಿದ್ದೀನಿ. ಆದರೆ ನಾನು ಸುಮಾರು ಸೀರಿಯಲ್ ನೋಡಿದ್ದೀನಿ, ಫಿಲಮ್ಗಳಲ್ಲಿ ಕೆಲವೊಂದು ಗ್ರೇಟ್ ಇಂಡಿಯನ್ ಕಿಚನ್, ನನ್ನ ಫೇವ್ರೇಟ್ ಮೂವಿ, ಅದರಲ್ಲೂ ಅಷ್ಟೇ ಆ ಹೀರೋಯಿನ್ನು ಹಂಗೆ ನೆಕ್ಕೋದು, ಹಿಂಗೆ ನೋಡೋದು ಕೈಗೆ ಹಾಕ್ಕೊಂಡು. ಆ ಥರ ತುಂಬ ಇದ್ದಾವೆ. ನನಗೆ ಇನ್ನೊಂದು ಏನು ಗೊತ್ತಾ, ನಾವು ಈ ಥರ ಹಿಂಗೆ ಹಾಕೊಂಡು ಟೇಸ್ಟ್ ನೋಡ್ತೀವಲ್ಲ, ಅದು ರುಚಿ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದಕ್ಕೆ ಎಲ್ಲ ನಿಮಗೆ ಗೊತ್ತಾ, ಭಟ್ರಾಗ್ಲಿ ಎಲ್ಲೇ ಯಾರೇ ಅಡುಗೆ ಮಾಡಲಿ, ಗಂಡಸರು ಅಡುಗೆ ಮಾಡಿದ್ರು ಸಹ ಹಿಂಗೆ ತೊಗೊಂಡು ಹಿಂಗೆ ಹಾಕೊಂಡೆ ರುಚಿ ನೋಡೋದು, ಗೊತ್ತಾ? ಅದು ಇಷ್ಟ ಆಗಲ್ಲ ನಮಗೆ, ಚೆನ್ನಾಗಿಲ್ಲ ಅದು, ಅದು ಸರಿ ಇಲ್ಲ. ಅದು ಹೇಳಿ 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 ಬಿಡಿಸ್ಬಿಟ್ಟಿದ್ದಾರೆ. ಬೈದು ಬೈದು ಅದನ್ನು ಬಿಡಿಸಿದ್ದೀನಿ ನಾನು. ಅದರಲ್ಲೇನು ಸ್ಪೂನ್ ಮುಂಚೆ ಹಂಗೆ ಮಾಡ್ತಾ ಇದ್ದಿದ್ದು, ಇವ್ರು ಹೇಳಿ ಹೇಳಿ. ನೀವು ಯಾರಾದರೂ ಆ ಥರ ಮಾಡ್ತಿದ್ರೆ ದಯವಿಟ್ಟು ವಿಡಿಯೋ ನೋಡೋರು ಯಾರು ಆ ಥರ ಮಾಡಬೇಡಿ. ಮನೇಲಿ ಒಂದು ಸ್ಪೂನ್ ಇರುತ್ತೆ, ಅದು ನನ್ನ ವಿನಂತಿ, ರಿಕ್ವೆಸ್ಟ್ ಅಂದ್ಕೊಳ್ಳಿ. ಆ ಸ್ಪೂನಲ್ಲಿ ತೊಗೊಂಡು ರುಚಿ ನೋಡಿ. ಸ್ವಲ್ಪ ಮೇಲೆಲ್ಲ ಎಣ್ಣೆ ಬಿಡ್ತೈತೆ, ಇಲ್ಲಿ ನೋಡು, ಕಾಣಿಸ್ತೈತಾ? ಕುದಿತೈತೆ, ಎಣ್ಣೆ ಬಿಡ್ತೈತೆ. ಈಗ ಬದನೆಕಾಯಿ ಹಾಕ್ಬಿಡೋಣ. ಅಷ್ಟೇನಾ?
ಇದಕ್ಕೆಲ್ಲ ಮಸಾಲೆ ಎಲ್ಲ ಹಿಡಿಬೇಕು. ಇದನ್ನ ಒಂದು 2-3 ನಿಮಿಷ ಕುದಿಸ್ಕೋಬೇಕು. ನೋಡಿ ಅವಾಗಲೇ ಸ್ವಲ್ಪ ತೆಳ್ಳಗಿತ್ತು ತಾನೇ ಇದೆಲ್ಲ. ನೋಡಿ ಇದೆಲ್ಲ ಗಟ್ಟಿ ಆಯ್ತು. ಇದು ರೆಡಿ. ಸಾಕು, ಇದಾಗೈತೆ. ಇಳಿಸ್ಲಾ? ಇಳಿಸ್ಬಿಡ್ತೀನಿ, ಇಲ್ಲಾಂದರೆ ತಳ ಹಿಡಿದು ಬಿಡ್ತೈತೆ. ಆಮೇಲೆ ನಮಗೆ ಮಸಾಲೆನೇ ಇರಲ್ಲ. ಸರಿ ಆಯಿತು. ಆದರೆ ಒಂದಂತೂ ನಿಜ, ಈ ಬದನೆಕಾಯ್ದು ಎಣ್ಗಾಯಿ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಆ ಕಡೆ ಕೇಳಿಸ್ತೀನಿ. ತಕ್ಕ ತಪ್ಪಲೆ ತಕ್ಕತ್ತ ಇದು ಹಂಗೆ. ಅದು ತಪ್ಪಲೆ ಕೊಡು, ಮುದ್ದೆಗೆ ಇಟ್ಬಿಡೋಣ. ಮುದ್ದೆಗೆ ಅಂತೀನಿ ನಾನೊಬ್ಳು. ಮುದ್ದೆ ಬದನೆಕಾಯಿ ಎಣ್ಣೆಗಾಯಿ ಮಾಡಿಬಿಟ್ಟು ಎಣ್ಣೆಗಾಯಿ ಮುದ್ದೆ ಮಾಡೋದಾ? ಮುದ್ದೆ ಅಲ್ಲ, ಅಕ್ಕಿ ರೊಟ್ಟಿ ಮಾಡೋಣ ಅಂತ. ಈ ಎಣ್ಗಾಯಿ ಬದನೆಕಾಯಿ ಜೊತೆ ಅಲ್ಲ, ಈ ಎಣ್ಗಾಯಿ ಜೊತೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರ್ತದೆ. ನೀರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಯ್ತಕ್ಕೆ. ರುಚಿ ಬೇಡವಾ? ಈಗ ಚಪಾತಿ ಕಲಿಸ್ಬೇಕಾದ್ರೆ ಉಪ್ಪು ಹಾಕಲ್ವಾ? ಮುದ್ದೆಗೆ ಹಾಕ್ತೀಯ? ಮುದ್ದೆ ಸಾಂಬಾರ್ ಜೊತೆ ಎತ್ಕೊಂಡು ತಿನ್ನೋದಲ್ವಾ? ಅದು ನುಂಗ್ತೀವಿ, ರೊಟ್ಟಿನ ಹಾಕ್ಕೊಂಡು ತಿಂತೀವಿ. ಒಲೆ ಮರಿತಾಯ್ತು ಇವತ್ತು. ಯಾರು ಬರ್ತಾರೆ ನೆಂಟರು? ಗೊತ್ತಿಲ್ಲ ನನಗೂ. ನೋಡಿ ಇಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟೈತೆ. ರೆಡಿ ಎಣ್ಣೆಗಾಯಿ. ನೀವು ಒಂದು ಪ್ಲೇಟ್ ಮುಚ್ಚಿಬಿಡಿ. ಇದಕ್ಕೆ ಕೊಡ್ತೀನಿ. ಹಾಕ್ಲಾಕಿ ಎಸಿಟ್ಟು ಬೋಲ್ ತರಬೇಕಿತ್ತು. ಚಿಲ್ತೈತಿಲ್ಲ? ಇಲ್ಲ. ಇಟ್ಟು ತೋರ್ಸೋದು ಬರ್ತೈತಾ? ಬರಲ್ಲಪ್ಪ. ಅದಾದ ಪಿಕ್ಚರಲ್ಲಿ ಡೈಲಾಗ್, ಇಟ್ಟು ತೋರ್ಸೋದು ಬರ್ತೈತಾ? ಇದನ್ನೇನು ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ, ಮುದ್ದೆ ಥರ. ಹೌದಾ? ಸಾಕು, ಬಿಸ್ತೀರ್ಗ ಅಷ್ಟೇನಾ? ಹುಷಾರು. ಅಬ್ಬಬ್ಬ, ಏನು ಉಪಾಯ ಮಾಡ್ತಾರಪ್ಪ. ಅದು ಜರಿಕೊಂಡು ಹೋಯ್ತದು. ಆ ದೊಡ್ಡದಿಕ್ಕ, ದೊಡ್ಡ ಮರ ದೊಡ್ಡದಾಯ್ತು ನೋಡು. ಅದಲ್ಲ. ಹಾಂ ಇದು ಇರಲ್ಲ ಅನಿಸುತ್ತೆ. ಆಯಿತಾ? ಈಗ ನೆಕ್ಸ್ಟ್ ದೊಡ್ಡದಾಯ್ತು ತಟ್ಟೆ, ಸಣ್ಣ ತಗೋಬೇಕಿತ್ತು. ಅದೇ ಮುಚ್ಚು ಪ್ಲೇಟ್ ಆಗ್ತೈತೆ, ಅದು ಕರೆಕ್ಟಾಗೈತೆ ಅದು. 1-2 ನಿಮಿಷ ಹಿಂಗೆ ಇರಲಿ. ಇದೆಲ್ಲ ಕಲಿಸ್ಕೊಂಡ್ಮೇಲೆ ಆಮೇಲೆ ರೊಟ್ಟಿ ತಟ್ಕೊಳ್ಳೋಣ. ತಟ್ಟೋದು ಬೇಡ, ಒಸಿತೀನಿ ಚಪಾತಿ ಥರ. ಮತ್ತೆ ಹೆಂಚಿಗೆ ಬಿಡು, ಮತ್ತೆ ಕಾಯಕ್ಕೆ ಬೇಡ. ಏನು ಬೇಗ ಕಾದ್ಬಿಡ್ತೈತೆ ಹೆಂಚು. ಹಂಗೆ ಕೈಯಲ್ಲೇ ಒಂದು ಸ್ಪೂನ್ ತಗ. ಅನ್ನದ ಕೈ ತಂದಿಲ್ಲ, ತಗೊಬರಲ್ಲ ಹೋಗಿ. ಏನು ಬೇಡ ಏನಕ್ಕೆ ತಗೋಬೇಕು? ಇದ್ರಾಗೆ ಮಾಡ್ತೀನಿ. ಅದು ಹೆಂಗೆ ತೆಗಿತೀಯ ಅದರಲ್ಲಿ ನೋಡ್ತೀನಿ ಸ್ಪೂನಲ್ಲಿ. ಇದು ತೊಳೆಕಾಕದ ಅತ್ತ ಹೆಕ್ತೀನಿ ಇಟ್ಟಿಕ್ತೀನಿ ಅಲ್ಲಿ. ಯಾಕೆ ಇಕ್ಕಟ್ಟು? ಇದು ಸ್ವಲ್ಪ ಸುತ್ತೈತೆ, ಸಣ್ಣಗೆ ಆಗಬೇಕು. ಆದರೂ ಪರವಾಗಿಲ್ಲ, ಹಂಗೆ ಮಾಡ್ತೀನಿ ನಾನು. ಮಿತ್ಕೋಬೇಕಲ್ಲ ಒಂದ್ಸಲ. ಚೆನ್ನಾಗಿ ನಾದ್ಕೋಬೇಕು. ಬಿಸಿ ಸ್ವಲ್ಪ ನಾದೋದು ಕಷ್ಟನೇ. ನೋಡಿ ಕಲಸಿಟ್ಟಿದ್ದೀನಿ. ರೆಡಿನಾ? ನಾವು ಹೊಸ್ದಾಗಿ ಮಾಡ್ತಾರಲ್ಲ, ಗಂಟಾಗುತ್ತೆ ಎಂಬ ಅಂತವ್ರು, ನಾವು ತಪ್ಪಲೆಗೆ ನೀರಿಕ್ತೀವಲ್ವ, ಆವಾಗ 1 ಸ್ಪೂನ್ ತುಪ್ಪ ಅಥವಾ 1 ಸ್ಪೂನ್ ಎಣ್ಣೆ ಏನಾದರೂ ಹಾಕ್ಕೊಂಡು ಮಾಡ್ಕೊಂಡ್ರೆ ಗಂಟಾಗಲ್ಲ. ಸರಿ, ಎಕ್ಸ್ಪೀರಿಯನ್ಸ್ ಇರೋರು ಹಂಗೆ ಮಾಡ್ಕೋಬೋದು. ನಮ್ಮ ಶ್ರೀಮತಿ ಅವ್ರ ಥರ. ಅಕ್ಕಿ ಹಸಿಟ್ಟು ಅದು ಜಾಸ್ತಿ ಆಯ್ತು, ಇದ್ರಾಗ ಒಂಚೂರು ತೆಗ್ದಿಕ್ಬಿಡು. ನನ್ನ ಕೈ ಇದಾಗ್ಬಿಟ್ಟೈತೆ, ತಿರ್ಗಾ ಅಕ್ಕಿ ಹಸಿಟ್ಟೆಲ್ಲ ವೇಸ್ಟ್ ಆಗ್ಬಿಡ್ತೈತೆ. ಸಾಕು. ಆ ಥರ ರೌಂಡಾಗಿ ಮಾಡಿಬಿಟ್ಟು
ಇದು ಚಪಾತಿ ಥರ ಶೇಪ್ ಬರಲ್ಲ ಅಲ್ವಾ? ಮ್ಯಾಗ ಹಿಂಗೆ ಸ್ವಲ್ಪ ಇದಾಗ್ತೈತೆ. ಹಂಗೆ ರೌಂಡಾಗೆ ಬೇಕು ಅಂದರೆ ಏನಾದ್ರು ದೊಡ್ಡದೊಂದು ಪಾತ್ರೆ ಇಟ್ಬಿಟ್ಟು ಹಿಂಗೆ ಕಟ್ ಮಾಡ್ಕೋಬೋದು. ಇದು ಪಾನಿಪುರಿ ಕಟ್ ಮಾಡ್ತಾರಲ್ಲ ಆ ಥರ. ಈ ರೊಟ್ಟಿ ಸುಡೋಕ್ಕೆ ಎಣ್ಣೆ ಹಾಕಬೇಕು ಅಂತೇನಿಲ್ಲ. ಹೆಂಚಿಗೆ ಎಣ್ಣೆ ಹಾಕಲ್ವಾ? ನೀರು ಹಾಕಿದ್ರೆ ಹೆಂಚಿಗೆ ಆದೈತೆ ಅಂತನಾ? ನೋಡು ಸುಯ್ಯಿ ಅಂತ ಐತೆ ನೋಡಿ. ಬೂದಿ ಏನೋ ಸಿಗ್ತೈತೆ ಹೆಂಚು ಬಗ್ಗೆ? ಬೂದಿ ಅಲ್ಲ, ನನ್ನ ಕೈಯಾಗ್ಲೂ ದಸಿಟ್ಟಿಂದು. ತಗೋ ತಿರ್ವಾಕ ಹಂಗೆ ಇನ್ನೊಂದು ಬಸಿತೀನಿ. ತಿರ್ವಾಕ್ಲಾ? ಎರಡು ಕಡೆನೂ ಚೆನ್ನಾಗಿ ಬೇಯಿಸಿ. ನೋಡ್ರಿ ಚಪಾತಿ ಅಷ್ಟೇ ಅಲ್ಲ, ರೊಟ್ಟಿ ಸುಡೋಕ್ಕೂ ಬಿಟ್ಬಿಟ್ರಿ ಇವತ್ತು. ಇದು ನೋಡಿ ಉಪ್ತಾಯ್ತು ಹಂಗೆ ಪೂರಿ ಥರ. ಏನು ಮೇಕಿಂಗ್ಸ್? ಯಾಕೆ ಹಂಗದ್ ಮುಗಿಟ್ಟೆ ದಡ್ಡ ಸುತ್ತ ಎಲ್ಲ ಇದು ಮಾಡಲಿ. ಕೈಯಲ್ಲೇ ಅನ್ಬೋದಾ? ನಂಗೆ ಗೊತ್ತಿಲ್ಲ. ಕೈಯಲ್ಲೇ ತಿಂತೀನಿ. ಹುಷಾರು, ಆಮೇಲೆ ಕೈ ಸುಟ್ಕೊಂಡೆ ನೀನು. ಸುತ್ತಾ ಇಲ್ಲ. ರೆಡಿ ಅಕ್ಕಿ ರೊಟ್ಟಿ. ನಮ್ಮ ಅಂಗಳದಲ್ಲಿ ತಯಾರಾಗಿರುವಂಥ ಅಕ್ಕಿ ರೊಟ್ಟಿ ಮತ್ತೆ ಎಣ್ಗಾಯಿ. ಎಣ್ಗಾಯಿ. ಈ ಎಣ್ಗಾಯಿನ ನಾನು ಚಿಕ್ಕವನಿದ್ದಾಗ ಎಣ್ಗಾಯಿ ಅನ್ನೋರಲ್ಲ, ನಾನೇನು ಅನ್ಕೊಂಡಿದ್ದೆ ಗೊತ್ತಾ? ಬದನೆಕಾಯಲ್ಲಿ ಎಣ್ಗಾಯಿ, ಗಂಡ್ಗಾಯಿ, ಹೆಣ್ಣುಗಾಯಿ, ಹೆಣ್ಣು ಆ ಥರ ಕಾಯಿ ಬೇರೆ ಇರುತ್ತೆ. ಬದನೆಕಾಯಲ್ಲಿ ಗಂಡು ಅಂತ ಬೇರೆ ಕಾಯಿ ಇರುತ್ತೆ. ಆ ಹೆಣ್ಣುಗಾಯಿ ಇರ್ತಲ್ಲ, ಅದನ್ನು ತಗೊಬಂದು ಮಾಡ್ತಾರೆ, ಅದಕ್ಕೆ ಹೆಣ್ಗಾಯಿ ಅಂತಾರೆ. ಹೆಣ್ಣು ಆ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಚಿಕ್ಕವನಿದ್ದಾಗ. ಇದು ತುಂಬಾ ದಿನ ಕೇಳಿದ್ಮೇಲೆ ಮಾಡ್ಕೊಟ್ಟಿದ್ದಾರೆ ನಮ್ಮ ಶ್ರೀಮತಿಯವರು. ಅದು ಒಲೆಯಲ್ಲಿ ಮಾಡಿ, ರುಚಿ ಹೇಗಿದೆ? ಅದು ಒಲೆಯಲ್ಲಿ ಮಾಡಿದ್ರಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಬಿಡು. ಸ್ವಲ್ಪ ಬದನೆಕಾಯಿ ತಗೊಂಡು ಆಮೇಲೆ ಹಿಂಗೆ ಹತ್ಕೊಂಡು ಮಸಾಲೆಯಲ್ಲಿ ತಿನ್ನಬೇಕು. ತಗೋತೀವಿ. ಇದು ಕೇಳಬೇಕು ಅಂದರೆ ಅಕ್ಕಿ ರೊಟ್ಟಿನೇ ತುಂಬ ಚೆನ್ನಾಗಿರೋದು. ಬೇಕು ಅಂದರೆ ಚಪಾತಿನೂ ಮಾಡ್ಕೋಬೋದು, ಆದರೆ ಅಕ್ಕಿ ರೊಟ್ಟಿ ಜೊತೆ ಮಾತ್ರ ಸಖತ್ತಾಗಿರ್ತೈತೆ. ನಾನು ಹೆಂಗೆ ಇರ್ತೋ ಏನೋ ಅಂದ್ಕೊಂಡಿದ್ದೆ. ಬೇರೆಯವರೆಲ್ಲ ಮಸಾಲೆ ಹಿಂಗೆ ಕೊಯ್ದು ಮಸಾಲೆ ತುಂಬಿ ಮಾಡ್ತಾರೆ. ನಮ್ಮ ಶ್ರೀಮತಿಯವ್ರು ಬೇರೆ ಥರ ಏನೋ ಡಿಫ್ರೆಂಟಾಗಿ ಮಾಡಿದ್ರು. ಟೇಸ್ಟ್ ಹೆಂಗಿರುತ್ತೋ ಏನೋ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ಏನು ತಿಂಡಿ ಎಲ್ಲ ನೀನೇ ಕಲಿ ಮಾಡಂಗಿದ್ಯಾ? ಚೆನ್ನಾಗಿದೆ. ಅಪರೂಪಕ್ಕೆ ಮಾಡ್ಕೊಟ್ಟೆ ಕೇಳಿದ್ಮೇಲೆ. ನಾವು ತುಂಬ ಏನಿಲ್ಲ ಮಾಡ್ಬೋದು, ನಾನೇ ಮಾಡಿರಲಿಲ್ಲ ಅಷ್ಟೇ. ತುಂಬ ಏನು ಮಾಡಲ್ಲ ಯಾವಾಗಲೂ ನಾವು ಜಾಸ್ತಿ. ಹೌದು, ಅಪರೂಪ ಮಾಡೋದು. ತುಂಬಾ ಯಾಕೆ ನಾವು ಬದನೆ ಗಿಡ ಆದ್ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಯಾಕೆ ಮಾಡ್ಬೇಕಲ್ವಾ, ಅದಕ್ಕೆ ಬೇಡ ಅಂತ ಜಾಸ್ತಿ. ಮತ್ತೆ ನಾವು ಬದನೆ ಗಿಡ ಹಾಕಿ ಬದನೆಕಾಯಿ ಬಿಟ್ಟು ಇಷ್ಟು ದಿನ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಮಾಡಿರೋದು. ನಾವು ಬೆಳೆದಿರೋ ಬದನೆಕಾಯಲ್ಲಿ ಒಲೆನಲ್ಲಿ ಮಾಡಿರೋದೇ ಇವತ್ತಿನ ವಿಶೇಷ. ಈ ಎಣ್ಣೆಗಾಯಿ ಇದು ವಿಶೇಷ. ತುಂಬ ಚೆನ್ನಾಗಿದೆ. ಮತ್ತೇನಾದ್ರು ಹೇಳ್ತೀಯಾ? ಏನೇನಿಲ್ಲ, ನೀವು ಎಲ್ಲಾದ್ರೂ ಬದನೆಕಾಯಿ ಸಿಕ್ಕಿದ್ರೆ ಈ ಥರ ಹಚ್ಚಿ ಮಸಾಲೆ ತುಂಬಿ ಮಾಡೋದಕ್ಕಿಂತ ಈ ಥರ ಮಾಡಿ ತುಂಬ ಸುಲಭವಾಗೂ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಇರ್ತೈತೆ. ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ ಇದು ಒಂದ್ಸಲ. ಬೇರೆ ಏನಾದರೂ ಹೇಳೋದಿದೆಯಾ? ಇನ್ನೇನಿಲ್ಲ, ಅಷ್ಟೇ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.